ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಧೀರ್. ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಇನ್ಫೋ ಕನ್ನಡ ಚಾನಲ್. ನಾನಿವತ್ತು ಈ ಎಲೆಕ್ಟ್ರಿಕಲ್ ಆಮೇಲೆ ಎ ಸಿ, ಪ್ಲಂಬಿಂಗ್ ಯಾವುದೇ ಫೀಲ್ಡ್ ಆಗಲಿ, ಈ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂತ ಒಂದು ವರ್ಡ್ ಕೇಳಿರ್ತೀರ. ಆ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂದರೆ ಏನು, ಅದರದ್ದು ಅಡ್ವಾಂಟೇಜ್ ಏನು, ಆಮೇಲೆ ಅದು ಮೆಜರ್ಮೆಂಟ್ ಯಾವ ಥರ ಮಾಡ್ತಾರೆ, ಕೀ ಆಕ್ಷನ್ ಐಟಮ್ ಆಫ್ PPM, ಇದೆಲ್ಲ ಈ ಪಾಯಿಂಟ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ವಾಟ್ ಈಸ್ PPM? PPM ಅಂದರೆ ಫುಲ್ ಫಾರ್ಮ್ ಪ್ಲ್ಯಾನ್ಡ್ ಪ್ರಿವೆಂಟಿವ್ ಮೇಂಟೆನೆನ್ಸ್, ಅಂದರೆ ದಿ ಆ್ಯಕ್ಟ್ ಆಫ್ ಪರ್ಫಾರ್ಮಿಂಗ್ ರೆಗ್ಯುಲರ್ಲಿ ಶೆಡ್ಯೂಲ್ಡ್ ಮೇಂಟೆನೆನ್ಸ್ ಆಕ್ಟಿವಿಟಿ ಟು ಹೆಲ್ಪ್ ಪ್ರಿವೆಂಟ್ ಅನ್ಎಕ್ಸ್ಪೆಕ್ಟೆಡ್ ಫೇಲ್ಯೂರ್ ಇನ್ ದಿ ಫ್ಯೂಚರ್. ಪುಟ್ ಸಿಂಪ್ಲಿ, ಇಟ್ಸ್ ಅಬೌಟ್ ಫಿಕ್ಸಿಂಗ್ ಥಿಂಗ್ಸ್ ಬಿಫೋರ್ ದೇ ಬ್ರೇಕ್. ಅಂದರೆ ನಾವು ಯಾವುದಾದ್ರೂ ಒಂದು ಮೆಷಿನರಿ ತೊಗೊಂಡ್ರೆ, ಇಲ್ಲ ಯಾವುದಾದ್ರೂ ಒಂದು ಇಕ್ವಿಪ್ಮೆಂಟ್ ತೊಗೊಂಡ್ರೆ, ಅದರದ್ದು ಲೈಫ್ ಜಾಸ್ತಿ ಆಗಬೇಕಂತ ರೆಗ್ಯುಲರ್ ಆಗಿ ಅದರದ್ದು ಮೇಂಟೆನೆನ್ಸ್ ಮಾಡಬೇಕು. ಅಂದರೆ ಚೆಕ್ ಮಾಡ್ತಾ ಇರಬೇಕು, ಇನ್ಸ್ಪೆಕ್ಷನ್ ಮಾಡ್ತಾ ಇರಬೇಕು. ಆ ಇನ್ಸ್ಪೆಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಅದು ರೆಗ್ಯುಲರ್ ಆಗಿ ಚೆಕ್ ಆಗ್ತಾ ಇರುತ್ತೆ. ಅದರಲ್ಲಿ ಫಾಲ್ಟ್ ಬರೋ ಇಲ್ಲ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಆ ಇಂಟೆನ್ಷನ್ಗೋಸ್ಕರ ನಾವು ಪ್ರಿವೆಂಟಿವ್ ಮೇಂಟೆನೆನ್ಸ್ನ ಮಾಡ್ತೀವಿ. ಓಕೆ, ಇದು ಪ್ರಿವೆಂಟಿವ್ ಮೇಂಟೆನೆನ್ಸ್. ಆಮೇಲೆ ಇದರದ್ದು ಅಡ್ವಾಂಟೇಜ್ ಏನು, ಈ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂದರೆ ಏನು ಅಂತ ಹೇಳುವಾಗಲೇ ಅದರದ್ದು ಅಡ್ವಾಂಟೇಜ್ ನಿಮಗೆ ಒಂದು ಗೆಸ್ ಮಾಡಿರ್ಬೋದು. ಅಂದರೆ ಲೆಂಥನ್ ಅಸೆಟ್ ಲೈಫ್ ಸ್ಪ್ಯಾನ್. ಅಂದರೆ ಆ ಇಕ್ವಿಪ್ಮೆಂಟ್ ಏನಿದೆ, ಆ ಮೆಷಿನ್ ಏನಿದೆ, ಅದರದ್ದು ಲೈಫ್ ಜಾಸ್ತಿ ಆಗುತ್ತೆ. ನೀವು ಯಾವಾಗ ರೆಗ್ಯುಲರ್ಲಿ ಅದು ಚೆಕ್ ಮಾಡ್ತೀರಾ, ಇನ್ಸ್ಪೆಕ್ಷನ್ ಮಾಡ್ತೀರಾ, ಇಲ್ಲ ಅದರದ್ದು ಏನಾದರೂ ಬರ್ನ್ ಆಗಿದ್ರೆ, ಆ ಮೆಷಿನರಲ್ಲಿ ಏನಾದರೂ ಫಾಲ್ಟ್ ಆದರೆ ನೀವು ಆವಾಗಲೇ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾಯಿದ್ರೆ ಅದರದ್ದು ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ, ಅದು ಜಾಸ್ತಿ ಬಾಳಿಕೆ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ಲೋವರ್ ರಿಸ್ಕ್ ಆಫ್ ಬ್ರೇಕ್ ಡೌನ್. ಆ ಬ್ರೇಕ್ ಡೌನ್ ಆಗೋದು ಅಲ್ಲಿ ಕಡಿಮೆ ಆಗುತ್ತೆ. ಮೆಷಿನರಿ ಬ್ರೇಕ್ ಡೌನ್ ಆಗಲ್ಲ, ಸ್ಮೂತಾಗಿ ಆಪ್ರೇಷನ್ ಎಲ್ಲ ನಡೀತಾ ಇರುತ್ತೆ, ಯಾವುದೇ ವರ್ಕಲ್ಲಿ ಅಡೆತಡೆ ಇರಲ್ಲ. ನೆಕ್ಸ್ಟ್ ಈ PPM ಮಾಡೋದ್ರಿಂದ ಇನ್ಕ್ರೀಸ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಆ ಮೆಷಿನರಿ ಏನಿದೆ, ಒಂದು ಫಾಲ್ಟ್ ಏನೋ ಇದ್ದರೆ ನೀವು ಆವಾಗಲೇ ಅದನ್ನು ರೆಕ್ಟಿಫೈ ಮಾಡ್ತೀರಾ. ಅಂದರೆ ಒಂದು ಈಗ ಮೋಟ್ರ್ ಅಂತ ತಿಳ್ಕೊಳ್ಳಿ, ಅದರದ್ದು ಏನೋ ಗ್ರೀಸಿಂಗ್ ಆಗಿಲ್ಲ, ಇಲ್ಲ ಎಲೆಕ್ಟ್ರಿಕಲ್ ಬರ್ನಿಂಗ್ ಏನಾದರೂ ಇದೆ, ಲಗ್ಸಲ್ಲಿ ಬರ್ನಿಂಗ್ ಇದೆ, ಅದನ್ನು ನೀವು ರೆಕ್ಟಿಫೈ ಮಾಡಿದ್ರೆ ಅಲ್ಲಿ ಆ ಮೋಟ್ರದ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಲೋಡ್ ತಗೊಳ್ಳೋದು ಕಡಿಮೆ ಆಗುತ್ತೆ. ಆಮೇಲೆ ಈ ಗ್ರೀಸಿಂಗ್ ಎಲ್ಲ ಮಾಡೋದ್ರಿಂದ ಬೇರಿಂಗ್ಸ್ ಸ್ಮೂತಾಗಿ ರನ್ ಆಗುತ್ತೆ, ಲೋಡ್ ಜಾಸ್ತಿ ತಗೊಳ್ಳಲ್ಲ. ಹಾಗಾಗಿ ಅದರದ್ದು ಎಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಏನಂದರೆ ಡಿಕ್ರೀಸ್ ಅನ್ಪ್ಲ್ಯಾನ್ಡ್ ಡೌನ್ ಟೈಮ್. ಅಂದರೆ ಇವಾಗ ನೀವು ಯಾವುದಾದ್ರೂ ಮೆಷಿನರಿದು PM ಮಾಡಿಲ್ಲ ಅಂದರೆ ಬ್ರೇಕ್ ಡೌನ್ ಆಗಿ ಅನ್ಪ್ಲ್ಯಾನ್ಡ್ ಡೌನ್ ಟೈಮ್, ಅಂದರೆ ನಮಗೆ ಅದು ಪ್ಲ್ಯಾನ್ ಇರಲ್ಲ. ಬ್ರೇಕ್ ಡೌನ್ ಆದರೆ ಆಮೇಲೆ ನಾವು ಶೆಡ್ಯೂಲ್ ಏನು ಹಾಕಿರ್ತೀವಿ ಅದ್ರ ಪ್ರಕಾರ ನಾವು ಹೋಗೋಕ್ಕಾಗಲ್ಲ, ಅದು ರಿಪೇರ್ ಮಾಡಬೇಕಾಗುತ್ತೆ, ಆ ಸಂದರ್ಭ ಬರುತ್ತೆ. ನೆಕ್ಸ್ಟ್ ಡಿಕ್ರೀಸ್ ಅನ್ಪ್ಲ್ಯಾನ್ಡ್ ಡೌನ್ ಟೈಮ್. ಅಂದರೆ ಆ ಏನು ಮೆಷಿನರಿ ಏನಿರುತ್ತೆ ಅದನ್ನು ನಾವು ಆಫ್ ಮಾಡಿಟ್ಟು ಯಾವುದು ಮೇಂಟೆನೆನ್ಸ್ ಯಾವುದು ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಬ್ರೇಕ್ ಡೌನ್ ಆಗಿ ಅದನ್ನು ರಿಪೇರಿ ಮಾಡೋ ಕೆಲಸ ಯಾವುದು ಇರಲ್ಲ ಜಾಸ್ತಿ. ಅಂದರೆ ಜಾಸ್ತಿ ಬ್ರೇಕ್ ಡೌನ್ ಯಾವುದು ಬರಲ್ಲ, ಮೆಷಿನರಿ ಚೆನ್ನಾಗಿ ರನ್ ಆಗ್ತಿರುತ್ತೆ, ಜಾಸ್ತಿ ನಿಮಗೆ ಅದರಲ್ಲಿ ವರ್ಕ್ ಇರಲ್ಲ. ಅನ್ಪ್ಲ್ಯಾನ್ ಡೌನ್ ಟೈಮ್ನ ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಪ್ರಮೋಟ್ ಹೆಲ್ತ್ ಆ್ಯಂಡ್ ಸೇಫ್ಟಿ. ಇವಾಗ ನೀವು ಯಾವುದಾದ್ರೂ ಪ್ಯಾನಲಲ್ಲಿ ಯಾವುದಾದ್ರೂ ಬಸ್ ಬಾರ್ ಇಲ್ಲ ಯಾವುದಾದ್ರೂ ಕೇಬಲ್ದು ಟೈಟ್ನೆಸ್ ಯಾವುದು ಮಾಡಿಲ್ಲ ಅಂದರೆ ಆ ಹೀಟ್ ಪ್ರೊಡ್ಯೂಸ್ ಆಗಿ ಆ ಕೇಬಲ್ ಮೆಲ್ಟ್ ಆಗೋ ಚಾನ್ಸಸ್ ಇದೆ, ಇಲ್ಲಾಂದರೆ ಆ ಲಗ್ ಮೆಲ್ಟ್ ಆಗೋ ಚಾನ್ಸಸ್ ಇದೆ. ಅಲ್ಲಿಂದ ಕೇಬಲ್ ಕಟ್ಟಾಗಿ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ, ಅದು ಸೇಫ್ಟಿ ವಿಷಯ ಏನಾಗಿರುತ್ತೆ. ನೆಕ್ಸ್ಟ್ ಬೂಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ನೀವು ಯಾವುದಾದ್ರೂ ಕಸ್ಟಮರ್ಗೆ ನೀವು ಸರ್ವಿಸ್ ಕೊಡ್ತಾ ಇದ್ದರೆ, ಆ ಇಕ್ವಿಪ್ಮೆಂಟ್ ನೀವು ಕರೆಕ್ಟಾಗಿ PPM ಎಲ್ಲ ಮಾಡ್ತಾ ಇದ್ದರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಿಮ್ಮದು ವರ್ಕ್ ಮೇಲೆ ಇಲ್ಲ ಮೆಷಿನರಿ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅದು ಕರೆಕ್ಟಾಗಿ ವರ್ಕ್ ಆಗ್ತಿದೆ, ಇಲ್ಲ ನೀವು ಅದರದ್ದು ಪ್ರಿವೆಂಟಿವ್ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆಮೇಲೆ ಅದು ಒಳ್ಳೆ ಎಫಿಷಿಯನ್ಸಿ ಕೊಟ್ಟು ಯಾವುದೇ ಬ್ರೇಕ್ ಡೌನ್ ಆಗದೆ ರನ್ ಆಗ್ತಾ ಇರುತ್ತಲ್ಲ, ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಂತ. ನೆಕ್ಸ್ಟ್ ಸೇವ್ ಮನಿ. ಈ ಮೆಷಿನರಿ ಬ್ರೇಕ್ ಡೌನ್ ಆದರೆ ಇಲ್ಲ ಯಾವುದಾದ್ರೂ ದೊಡ್ಡ ಇಶ್ಯೂಸ್ ಬಂದು ಬ್ರೇಕ್ ಡೌನ್ ಆದರೆ ಅಲ್ಲಿ ನಮಗೆ ಮತ್ತೆ ಖರ್ಚು ಜಾಸ್ತಿ ಆಗುತ್ತೆ. ಈ ಬೇರಿಂಗ್ ಹಾಕಬೇಕು, ಮತ್ತು ಫುಲ್ ಮೆಷಿನರಿ ಓಪನ್ ಮಾಡಿ ಡಿಸ್ಮೆಂಟಲ್ ಮಾಡಿ ರಿಪೇರ್ ಮಾಡಬೇಕು ಅಂತ ಸಂದರ್ಭ ಬರ್ಬೋದು. ಅದಕ್ಕೋಸ್ಕರ ಈ ಪ್ರಿವೆಂಟಿವ್ ಮೇಂಟೆನೆನ್ಸ್ ತುಂಬ ಈ ಎಲ್ಲ ಪ್ರಾಬ್ಲಮ್ಸ್ಗೆ ನಮಗೆ ಸೊಲ್ಯೂಷನ್ ಥರ ಇರುತ್ತೆ. ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ PPM. ಫಾಲೋವಿಂಗ್ ಸ್ಟೆಪ್ ವಿಲ್ ಹೆಲ್ಪ್ ಯು ಎಸ್ಟಾಬ್ಲಿಷ್ ದಿ ಮೆಜರ್ಮೆಂಟ್ ಆಫ್ ಕಂಪನಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಕಂಪ್ಲಿಯನ್ಸ್. ಅಂದರೆ ಏನೇನು ಯಾವ ಥರ
ನಾವು ಪ್ರಿವೆಂಟಿವ್ ಮೇಂಟೆನೆನ್ಸ್ನ ಇದು ಇಂಪ್ಲಿಮೆಂಟ್ ಮಾಡ್ಬೋದು. ಆಮೇಲೆ ಯಾವ ಥರ ಶೆಡ್ಯೂಲ್ ಮಾಡಬೇಕು ಅದನ್ನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತೀವಿ. ಡಿಫೈನ್ ಶೆಡ್ಯೂಲ್ಡ್ ಆ್ಯಂಡ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಟಾಸ್ಕ್ ಫಾರ್ ಈಚ್ ಪೀಸ್ ಆಫ್ ಇಕ್ವಿಪ್ಮೆಂಟ್. ಒಂದೊಂದು ಇಕ್ವಿಪ್ಮೆಂಟಿಗೆ ಯಾವ ಥರ ನಾವು ಪ್ರಿವೆಂಟಿವ್ ಮೇಂಟೆನೆನ್ಸ್ನ ಶೆಡ್ಯೂಲ್ ಮಾಡಬೇಕು, ಅದನ್ನು ಯಾವ ಥರ ಒಂದು ಟಾಸ್ಕ್ ಆಗಿ ನಾವು ತಗೊಂಡು ಶೆಡ್ಯೂಲ್ ಮಾಡಬೇಕು ಅದನ್ನು ನಾವು ಫಸ್ಟ್ ನೋಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪ್ಲಿಮೆಂಟ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಟ್ ಎ ಸ್ಪೆಸಿಫೈಡ್ ಟೈಮ್. ಅಂದರೆ ನೀವು ಒಂದು ಮೇಂಟೆನೆನ್ಸ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಸ್ಪೆಸಿಫೈಡ್ ಟೈಮ್ ಬೇಕಾಗುತ್ತೆ. ಒಂದು ಕಸ್ಟಮರ್ ನಿಮಗೆ ಅಲ್ಲಿ ಅವೈಲೇಬಲ್ ಇರೋ ಟೈಮ್ ಒಂದು ನೈಟಲ್ಲಿ ಯಾವುದಾದ್ರೂ ಶಟ್ ಡೌನ್ ಕೊಟ್ಟು ವರ್ಕ್ ಮಾಡೋ ಥರ ಇದ್ದರೆ, ಇಲ್ಲ ಡೇನಲ್ಲಿ ಮಾಡಬೇಕಂದ್ರೆ ಅದಕ್ಕೊಂದು ಕರೆಕ್ಟಾಗಿ ಸ್ಪೆಸಿಫೈಡ್ ಟೈಮ್ ಇರುತ್ತೆ. ಆ ಟೈಮ್ಗೆ ನೀವು ಪ್ರಿವೆಂಟಿವ್ ಮೇಂಟೆನೆನ್ಸ್ನ ಶೆಡ್ಯೂಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೆಜರ್ ದಿ ಪರ್ಸಂಟೇಜ್ ಆಫ್ ಟಾಸ್ಕ್ ಅಚೀವ್ಡ್ ಇನ್ ದಿ ಡಿಫೈನ್ಡ್ ಟೈಮ್. ನೀವೇನು PM ಆ ಡೇಟ್ಗೆ ಆ ಟೈಮ್ಗೆ ಎಲ್ಲ ಶೆಡ್ಯೂಲ್ ಮಾಡಿರ್ತೀರ ಅದನ್ನು ನೀವು ಅಚೀವ್ ಮಾಡಿದ್ದೀರಾ ಇಲ್ವಾ ಅಂತ ವೀಕ್ಲಿ ಒನ್ಸ್ ಇಲ್ಲ ಅಂದರೆ ಮಂತ್ಲಿ ನೀವು ಪರ್ಸಂಟೇಜ್ ಮುಖಾಂತರ ನೋಡ್ಬೋದು. ನೆಕ್ಸ್ಟ್ ನೀವು ನಿಮ್ಮದು ಟೀಮ್ ಮುಖಾಂತರ ನೀವು ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡ್ತಾಯಿದ್ರೆ ಆ ಟೀಮ್ಗೆ ಕರೆದು ಕಮ್ಯುನಿಕೇಟ್ ಮಾಡ್ತಾ ಇರಬೇಕಾಗುತ್ತೆ ಯಾವ ಥರ ರಿಸಲ್ಟ್ ಬರ್ತಾ ಇದೆ ಈ ಪ್ರಿವೆಂಟಿವ್ ಮೇಂಟೆನೆನ್ಸಿಂದ ಅಂತ. ನೆಕ್ಸ್ಟ್ ಅಪ್ಡೇಟಿಂಗ್ ಚೆಕ್ ಲಿಸ್ಟ್ ಆಫ್ ಈಚ್ ಮೆಷಿನರಿ ಆ್ಯಸ್ ಪರ್ ಶೆಡ್ಯೂಲ್. ಇವಾಗ ಏನೊಂದು ಮೆಷಿನರಿ ಇರುತ್ತೆ, ಒಂದು ಪಂಪ್ ಅಂತ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಾಂದರೆ ಒಂದು AC ಇಕ್ವಿಪ್ಮೆಂಟ್ ಅಂತ ತಿಳ್ಕೊಳ್ಳಿ. ಅದಕ್ಕೆ ಒಂದು ಚೆಕ್ ಲಿಸ್ಟ್ ಅಂತ ನೀವು ಮಾಡಬೇಕಾಗುತ್ತೆ. ಒಂದು ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂದರೆ ಅದರಲ್ಲಿ ಥರನೇ ಚೆಕ್ ಲಿಸ್ಟ್ ಇರಬೇಕಾಗುತ್ತೆ. ನೀವು ಫಸ್ಟ್ ಹೋಗ್ಬಿಟ್ಟು ಏನು ಸ್ವಿಚ್ ಆಫ್ ಮಾಡಬೇಕಾಗುತ್ತೆ, ಸ್ವಿಚ್ ಆಫ್ ದಿ ಪವರ್ ಆ್ಯಂಡ್ ಚೆಕ್ ದಿ ಪವರ್ ಇನ್ಪುಟ್, ಚೆಕ್ ದಿ ಟೈಟ್ನೆಸ್ ಆಫ್ ದಿ MCCB, ಈ ಥರ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ ಥರ ಒಂದು SOP ಥರ ನೀವು ಮಾಡಿ ಚೆಕ್ ಲಿಸ್ಟ್ ಮಾಡಬೇಕಾಗುತ್ತೆ. ಆ ಚೆಕ್ ಲಿಸ್ಟ್ನ ನೀವು ಫಸ್ಟ್ ಓಪನ್ ಮಾಡಿಬಿಟ್ಟು ನಾನು ಏನೆಲ್ಲ ಈ ಮೆಷಿನರಿಲಿ ಚೆಕ್ ಮಾಡಬೇಕಂತ ನೀವು ಫಸ್ಟ್ ಚೆಕ್ ಮಾಡಿಬಿಟ್ಟು ಒನ್ ಬೈ ಒನ್ ನೀವು ಮಾಡ್ತಾ ಹೋಗಬೇಕು. ಈ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅನ್ನೋದು ನಿಮಗೆ ಡಾಕ್ಯುಮೆಂಟರಿ ಆಗುತ್ತೆ. ಏನಾದರೂ ಫ್ಯೂಚರಲ್ಲಿ ಬ್ರೇಕ್ ಡೌನ್ ಆಯಿತು ಆವಾಗ ನಿಮಗೆ ಪ್ರಿವೆಂಟಿವ್ ಮೇಂಟೆನೆನ್ಸ್ ಚೆಕ್ ಮಾಡ್ಬೋದು. ಯಾವ ಥರ ನೀವು ಅದಕ್ಕೆ ಪಾರ್ಟ್ಸ್ ಚೇಂಜ್ ಮಾಡಿದ್ದೀರಾ, ಎಷ್ಟೆಷ್ಟು ವೋಲ್ಟೇಜ್ ಇದಕ್ಕೆ ಬರ್ತಾ ಇತ್ತು, ಎಷ್ಟು ಸಲ ನೀವು ಎಷ್ಟು ಸಲ ನೀವು ಗ್ರೀಸ್ ರಿಪ್ಲೇಸ್ ಮಾಡಿದ್ದೀರಾ, ಇದೆಲ್ಲ ನಿಮಗೆ ಚೆಕ್ ಲಿಸ್ಟಲ್ಲೂ ಹಿಸ್ಟ್ರಿ ಇರುತ್ತೆ. ಇಲ್ಲ ನೀವು ಒಂದು ಹಿಸ್ಟ್ರಿ ಕಾರ್ಡ್ನ ಆ ಮೆಷಿನರಿಯಲ್ಲಿ ಅಂಟಿಸಿರ್ಬೋದು, ಎಲ್ಲ ನೋಟಿಸ್ ಬೋರ್ಡ್ ಥರ ಹಾಕಿ ಹಿಸ್ಟ್ರಿ ಕಾರ್ಡನ್ನ ಮೇಂಟೈನ್ ಮಾಡ್ಬೋದು. ಅದರಲ್ಲಿ ಎಲ್ಲ ಡೀಟೇಲ್ಸ್ ಹಾಕಬೇಕು. ನಿಮ್ಮದು ಬ್ರೇಕ್ ಡೌನ್ ಆಗಿರೋದು, ಇಲ್ಲ ಬೇರಿಂಗ್ ಏನಾದರೂ ರಿಪ್ಲೇಸ್ ಆಗಿರುತ್ತಾ, ಇಲ್ಲ ಯಾವುದಾದ್ರೂ ಲಗ್ ರಿಪ್ಲೇಸ್ ಆಗಿರುತ್ತಾ, ಈ ಥರ ಹಿಸ್ಟ್ರಿ ಅದರಲ್ಲಿ ಬರೆದಿಡಬೇಕಾಗುತ್ತೆ. DJ ಅಂತ ಅಂದ್ಕೊಂಡ್ರೆ ಅದರದ್ದು B ಚೆಕ್ ಯಾವಾಗ ಆಗಿರುತ್ತೆ, ಅದೆಲ್ಲ ನೀವು ರನ್ನಿಂಗ್ ಅವರ್ ಯಾವಾಗ ಅದೆಲ್ಲ ಮೆನ್ಷನ್ ಮಾಡಿಟ್ರೆ ನಿಮಗೆ ಫ್ಯೂಚರಲ್ಲಿ ಬ್ರೇಕ್ ಡೌನ್ ಆದಾಗ ಅದನ್ನು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ PPM. ವಾಟ್ ಆರ್ ದಿ 4 key action item of preventive maintenance? Preventive maintenance takes a proactive approach towards maintenance and involves 4 key action items. 1. Inspection, 2nd detection, 3 correction, 4th one is prevention. ಅಂದರೆ ಈ PPM ಅಲ್ಲಿ ನೀವು ಏನೇನು ಮಾಡ್ತೀರಾ, ಏನೇನು ಒಂದು ಸ್ಟೆಪ್ಪಲ್ಲಿ ನೀವು ನೋಡ್ತೀರಾ. ಒಂದು ಇನ್ಸ್ಪೆಕ್ಷನ್, ಅಂದರೆ ನೀವು ಈಗ ಮೆಷಿನ್ ಓಪನ್ ಮಾಡಿಬಿಟ್ಟು ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಇನ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಏನು ಇಶ್ಯೂಸ್ ಇರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ಸ್ಪೆಕ್ಷನ್ ಮಾಡಬೇಕು. ನೆಕ್ಸ್ಟ್ ಡಿಟೆಕ್ಷನ್, ಅದರಲ್ಲಿ ಏನು ನಿಮಗೆ ಇನ್ಸ್ಪೆಕ್ಟ್ ಮಾಡುವಾಗ ಏನು ಡಿಟೆಕ್ಟ್ ಆಯಿತು ಅದಕ್ಕೆ ಡಿಟೆಕ್ಟ್ ಅಂದರೆ ನಿಮಗೆ ಕಾಣಿಸ್ತಾ ಇಶ್ಯೂಸ್ ಕಾಣಿಸ್ತಾ ಅದಕ್ಕೆ ಡಿಟೆಕ್ಷನ್ ಅಂತ ಹೇಳೋದು. ನೆಕ್ಸ್ಟ್ ಆ ಇಶ್ಯೂಸ್ ಏನಿದೆ ಅದನ್ನು ನೀವು ಸೊಲ್ಯೂಷನ್, ಅದಕ್ಕೆ ಏನು ಕರೆಕ್ಟಿವ್ ಆ್ಯಕ್ಷನ್ ತಗೊಂಡ್ರೆ ಅದಕ್ಕೆ ಕರೆಕ್ಷನ್ ಅಂತ ಹೇಳ್ತೀವಿ. ಅದು 3rd ಪಾಯಿಂಟ್. ನೆಕ್ಸ್ಟ್ ಪ್ರಿವೆನ್ಷನ್. ನೆಕ್ಸ್ಟ್ ಅದರಲ್ಲಿ ಏನು ಇಶ್ಯೂಸ್ ಇಲ್ಲ, ನೀವು ಜಸ್ಟ್ ಕ್ಲೀನ್ ಮಾಡಿದ್ರಿ, ಇಲ್ಲ ಬೋಲ್ಟ್ ನಟ್ ಟೈಟ್ನೆಸ್ ಎಲ್ಲ ಚೆಕ್ ಮಾಡಿದ್ರಿ, ಇದಕ್ಕೆ ಪ್ರಿವೆನ್ಷನ್ ಅಂತ ಹೇಳ್ತಾರೆ. ಅದರಲ್ಲಿ ಏನು ಇಶ್ಯೂ ಇಲ್ಲ ಅಂದರೂ ಚೆಕ್ ಮಾಡಿಬಿಟ್ಟು ಓವರ್ ಆಲ್ ಚೆಕ್ ಮಾಡಿದ್ರೆ ಅದು ನಿಮಗೆ ಲಾಂಗ್ ಲೈಫ್ಗೆ ಆ ಮೆಷಿನರಿ ವರ್ಕ್ ಆಗ್ತಾ ಇರುತ್ತೆ. ಓಕೆ, ಇದು ಮೆಜರ್ಮೆಂಟ್ ಆಫ್ PPM. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನಗೇನು ನಾಲೆಜ್ ಇದೆ ಅದನ್ನು ನಿಮಗೆ ಶೇರ್ ಮಾಡೋಕ್ಕೆ ನಾನು ಯಾವಾಗಲೂ ಹಿಂದೇಟು ಹಾಕಲ್ಲ. ಥ್ಯಾಂಕ್ ಯು ಸೋ ಮಚ್.